ಸ್ಕೂಲಲ್ಲೆಲ್ಲ ಒಳ್ಳೆ ಸ್ಟೂಡೆಂಟ್ ಅಂತೂ ಅಲ್ಲ. ನಾನು ಥರ್ಡ್ ಕ್ಲಾಸಲ್ಲಿ SSC ಪಾಸ್ ಮಾಡಿದವನು. ಬಹಳ ಕಷ್ಟಪಟ್ಟು ಲೇಟಾಗೆ ಒಂದು ಡಿಗ್ರಿ ಮಾಡಿದವನು. 2007ರಲ್ಲಿ ಡಿಗ್ರಿ ಮಾಡ್ಕೊಂಡು ನಾನು ರಿಸರ್ಚ್ ಮಾಡಿದ್ದೀನಿ. ಏನ್ ಮಾಡ್ಬೋದು, ವಾಟ್ ಇಸ್ ದಿ ಪ್ರಾಬ್ಲಮ್, ವಿ ಹ್ಯಾವ್ ಟು, ಇದಕ್ಕೆ ಸೊಲ್ಯೂಷನ್ ಏನು. ಇದು ಬೆಂಗಳೂರು. ಯಾಕೆಂದ್ರೆ ಮೊದಲು ನಾನಿದ್ದಾಗ 70 ಲಕ್ಷ ಪಾಪ್ಯುಲೇಷನ್ ಇತ್ತು. ಇವತ್ತು 1.4 crores ಪಾಪ್ಯುಲೇಷನ್ ಬೆಂಗಳೂರು ನಗರ ಆಗಿದೆ. 1,30,00,000 ವೆಹಿಕಲ್ಸ್ ಇದೆ. ಟ್ರಾಫಿಕ್ ಕಂಜೆಕ್ಷನ್, ಎಸ್, ನಾನು ಇಲ್ಲ ಅಂತ ಹೇಳುದಿಲ್ಲ. ಯಾಕೆ ಅಂತ ಅಂದ್ರೆ ಬೆಂಗಳೂರು ನಗರದಲ್ಲಿ ಮಿಸ್ಟರ್ ಅಶೋಕ್, ಇಡೀ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಸಿಟಿಲಿ ಈ ರೋಡು 16% ಇದೆ. ದೊಡ್ಡ ದೊಡ್ಡ ರೋಡ್ಗಳಿದೆ. ಬೆಂಗಳೂರು ನಗರ ಸಿನ್ಸ್ ಇಟ್ ಇಸ್ ನಾಟ್ ಎ ಪ್ಲಾನ್ಡ್ ಸಿಟಿ, ಇಲ್ಲಿ ಬರೀ 8% ಇದೆ. ಆ 8% ಇಲ್ಲಿ 1,30,00,000 ವೆಹಿಕಲ್ ದಟ್ಟಣೆ ಆಗ್ಬೇಕು. ಇದಕ್ಕೊಂದು ಉತ್ತಮವಾದಂತ ಗವರ್ನೆನ್ಸ್ ಆಗಬೇಕು. ಈ ಬೆಂಗಳೂರಲ್ಲಿರುವಂತ ಎಲ್ಲ ಪ್ರಾಬ್ಲಮ್ಸ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಮಾಡಬೇಕು. ಹಿಂದೆ ನಾವು ನೈಸ್ ರೋಡ್ ಮಾಡಿದೋ, ಫುಲ್ ಕಂಪ್ಲೀಟ್ ಮಾಡಲಿಲ್ಲ. ಹಿಂದೆ ಅದನ್ನ ಪೆರಿಫೆರಲ್ ರಿಂಗ್ ರೋಡ್ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದು ತಿರ್ಗಾ ಈ ಕಡೆ ಏರ್ಪೋರ್ಟ್ ರೋಡಲ್ಲಿ ನಮ್ಮ ಯಲಹಂಕ ಸುತ್ತಮುತ್ತಲ ತೆಗೆದುಕೊಂಡು ಹೋಗಿ ತಿರ್ಗಾ ಅಲ್ಲಿವರೆಗೂ ತುಮಕೂರು ರೋಡ್ ಇಂಡಸ್ಟ್ರಿಯಲ್ ನೈಸ್ ಇದಕ್ಕೆ ಕನೆಕ್ಟ್ ಮಾಡಕ್ಕೆ ಮಾಡಿದ್ರು. ಬಟ್ ಆದ್ಮೇಲೆ 100 ಮೀಟರ್ ರೋಡ್ ಮಾಡಬೇಕು ಅಂತ ಮಾಡಿ ದೇ ಕುಡ್ ನಾಟ್ ಟೇಕ್ ಇಟ್ ಫಾರ್ವರ್ಡ್. ಆವತ್ತಿನ ಕಾಲದಲ್ಲಿ ಮುಗಿದೋಗಿದ್ರೆ ಬರೀ 3,000 ಕೋಟಿ ರೂಪಾಯಿಗೆ ಮುಗಿದೋಗಿತ್ತು. ದಿ ಪೊಲಿಟಿಕಲ್ ವಿಲ್, ಇಟ್ ಮೇ ಬಿ ಎ ಕಾಂಗ್ರೆಸ್ ಆರ್ ದಳ ಆರ್ ಬಿಜೆಪಿ, ವಿ ಡಿ ನಾಟ್ ಹ್ಯಾವ್ ಎ ಪೊಲಿಟಿಕಲ್ ವಿಲ್ ಟು ಡೂ ಇಟ್. ಸೊ ಅದರಿಂದ ಏನಾಗ್ತಾ ಇದೆ, ಟ್ರಾಫಿಕ್ ವೆಹಿಕಲ್ಸ್ ಬಹಳ ದಟ್ಟಣೆ ಆಗಿ ಇವತ್ತು ನಾವೆಲ್ಲ ಇದನ್ನ ಅನುಭವಿಸ್ತಾ ಇದ್ವಿ. ಹೌ ಟು ಸಾರ್ಟ್ ಔಟ್ ದಿಸ್ ಪ್ರಾಬ್ಲಮ್. ಆಮೇಲೆ ಜನರಿಗೆ ಆಯ್ತು 195 ವಾರ್ಡ್ ಏನೋ ಇತ್ತು, ತಿರ್ಗಾ 225 ಆಯ್ತು. ಗವರ್ನೆನ್ಸ್ ವಿಚಾರ, ಒಬ್ಬರೇ ಕಾರ್ಪೊರೇಷನ್ ಕಮಿಷನರು, ಒಬ್ಬರೇ ಚೀಫ್ ಇಂಜಿನಿಯರ್, ಇವೆಲ್ಲ ಬೇಕಾದಷ್ಟು ದೊಡ್ಡ ಸಮಸ್ಯೆ ಇದೆ ಬೆಂಗಳೂರು ನಗರ ಸರ್. ಆಮೇಲೆ ಒಂದೊಂದು ವರ್ಷಕ್ಕೆ ಮೇಯರ್ ಚೇಂಜ್ ಆಗೋದು, ಅವ್ನು ಬರೋದಕ್ಕೆ ಅವನ ಅಧ್ಯಕ್ಷ ಆಯ್ತಾನೆ, ತಿರ್ಗಾ ಅವನದು ಹನಿಮೂನ್ ಪೀರಿಯಡ್, ಒಂದು ಫಾರಿನ್ ಹೋಗಿ ಬರ್ತಾನೆ, ಬರೋಷ್ಟಕ್ಕೆ ಕ್ಲೋಸ್ ಆಯ್ತದೆ, ತಿರ್ಗಾ ಇನ್ನೊಂದು ರಿಸರ್ವೇಶನ್ ಚೇಂಜ್ ಆಯ್ತದೆ. ನೋ ಲೀಡರ್ಶಿಪ್ ಬೆಳೆಲಿಕ್ಕೆ ಸಾಧ್ಯ ಇಲ್ಲ. ಈ 73-74ನೇ ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಟು ಗಿವ್ ಮೋರ್ ಪವರ್ ಟು ದಿ ಯಂಗ್ ಲೀಡರ್ಸ್. ಇವತ್ತು ಸುರೇಶ್ ಕುಮಾರ್ ಇಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ, ಬಸವರಾಜ್ ಇದ್ದಾರೆ, ಬೇರೆಯವರೆಲ್ಲ ಇದ್ದಾರೆ. ಎಲ್ಲ ಕಾರ್ಪೊರೇಷನ್ ಇಂದ ಅವರೆಲ್ಲ ಬಂದು, ನಮ್ಮ ಇವರಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ MLA ಇದ್ದಾರೆ, ಅವರೆಲ್ಲ ಕಾರ್ಪೊರೇಷನ್ ಇಂದ ಕಾರ್ಪೊರೇಟರ್ಗಳಾಗಿ ಬೆಳೆದು ಇವತ್ತು ನಾಯಕರಾಗಿ, MLAಗಳಾಗಿ, ಮಂತ್ರಿಗಳಾಗಿದ್ದಾರೆ. ಇವತ್ತು ನಮ್ಮ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಅವರೆಲ್ಲ ಕಾರ್ಪೊರೇಟರ್ಗಳಾಗಿ ಇದು ಅಲಹಾಬಾದ್ ಅಧ್ಯಕ್ಷರಾಗಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಾಸ್ ಕಮಿಷನರ್ ಆಫ್ ಕಲ್ಕಟಾ. ರಾಜಗೋಪಾಲಾಚಾರಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಕೆಂಗಲ್ ಹನುಮಂತಯ್ಯನ್ ಬ್ಯಾಂಗ್ಳೂರ್, ರಾಮನಗರದವರಾದ್ರೂ ಕೂಡ ಇಲ್ಲಿ ಬಂದು ಕಾರ್ಪೊರೇಟರ್ ಆಗಿ, ಇಲ್ಲಿ ಮುನ್ಸಿಪಲ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತವ್ರು ಇವರು. ನಮ್ಮ ವಿ ವಿ ಗಿರಿ ಬಿಡಿ, ನಮ್ಮ ಇವರು ಜಟ್ಟಿ ಅವರು ಪಂಚಾಯತಿ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಸ್ಥಾನ ಮಾಡಿದ್ರು. ಸೊ ದಿಸ್ 73rd, 74th amendment is a basic institution to create young leaders, new leaders, ಹೊಸ ನಾಯಕರುಗಳನ್ನ ಬೆಳೆಸಿದಂತ ಒಂದು ದೊಡ್ಡ ಅವಕಾಶ ಇದಿದೆ. ಇಲ್ಲಿ ಬೆಳ್ಕೊಂಡು ಬಂದಂತವ್ರಿಗೆ ಬೇಕಾದಷ್ಟು ಎಲ್ಲ ಸಮಸ್ಯೆಗಳು ಪ್ರಾಬ್ಲಮ್ ಬರ್ತದೆ. ನಾನು ಕೂಡ ಜಿಲ್ಲಾ ಪಂಚಾಯತಿ ನಿಂತಿದ್ದೆ, ಅಸೆಂಬ್ಲಿ ಸೋತ ಮೇಲೆ ಜಿಲ್ಲಾ ಪಂಚಾಯತ್ ನಿಂತಿದೆ. ಸೊ ಅದರಿಂದ ಸುಮಾರು ನನಗೆ ಜಿಲ್ಲಾ ಪಂಚಾಯತಿ ವ್ಯವಸ್ಥೆ, ತಾಲೂಕ್ ಪಂಚಾಯತಿ ವ್ಯವಸ್ಥೆ, ಇವೆಲ್ಲ ಕೂಡ ನನಗೂ ಸ್ವಲ್ಪ ಅರಿವಿದೆ. ಸೊ ಹಂಗೆ ಇದಕ್ಕೆ ಏನ್ ಮಾಡ್ಬೋದು ಅಂತ ಆಲೋಚನೆ ಮಾಡಿ ಇದಕ್ಕೆ ಫಸ್ಟ್ ಗವರ್ನೆನ್ಸ್ ಮುಖ್ಯ ಅಂತೇಳಿ ಹಿಂದೆ ಬೇಕಾದಷ್ಟು ಸಲಹೆ ಇತ್ತು, ಡಿಸ್ಕಷನ್ ಆಗಿತ್ತು. ಈ ಬೆಂಗಳೂರಿನ ಇದನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಯಾವ ಆಫೀಸರ್ ಪಾಪ MLAಗಳು ಏನ್ ಮಾಡ್ತಾರೆ, ಒಬ್ಬರೇ ಕಮಿಷನರ್ ಹತ್ರ ಮಾತಾಡಬೇಕು, ಒಬ್ಬರೇ ಇದನ್ನ ಮಾಡಬೇಕು. ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತೇಳಿ ಎಲ್ಲರ ಚರ್ಚೆ ಮಾಡಿದೆ. ನಾನು ಚರ್ಚೆ ಮಾಡಿ ಒಂದು ರಿಪೋರ್ಟ್ ಬಂತು. ಸೊ ಅದಕ್ಕೆ ನಾನು ಇದನ್ನ ಭಾಗನ ಮಾಡಬೇಕು, ಗವರ್ನೆನ್ಸ್ಗೋಸ್ಕರ ಭಾಗ ಮಾಡಬೇಕು. ನನಗೇನು ಬೆಂಗಳೂರು ಕೆಂಪೇಗೌಡ ಕಟ್ಟದನ್ನ ಭಾಗ ಮಾಡಕ್ಕಿಲ್ಲ. ಐ ಬಿಲೀವ್ ಇನ್, ಬಟ್ ಇದು ದೇರ್ ಇಸ್ ನೋ ಆಲ್ಟರ್ನೇಟಿವ್. ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಾನು ನೋಡಿದ್ದೇನೆ, ಪಕ್ಕದಲ್ಲಿ ಹೊಸದಾಗಿ ಸೇರಿಸಿರೋದು ಮಾಡಿರೋದೆಲ್ಲ ಸೇರಿಸಿ, ಇನ್ನ ಬೇಕಾದಷ್ಟು ಆಡ್ ಮಾಡಲೇಬೇಕು. ಇಲ್ಲೂ ಸ್ವಲ್ಪ ತಾರತಮ್ಯ ಇದೆ. ಆದ್ರೆ ಈ 73rd, 74th amendment ಏನಿದೆ, 74th amendment ಅಲ್ಲಿ
ಈಗ ಈಸ್ಟ್ ಕಾರ್ಪೊರೇಷನ್ ನಮ್ಮ KR ಪುರಂ ಮಾದೇವಪುರ ಮಾಡಿದ್ವಿ, ಅಲ್ಲಿ ಹೈಯೆಸ್ಟ್ ರೆವಿನ್ಯೂ ಇದೆ. ಇನ್ನೊಂದು ಸ್ವಲ್ಪ ಪಂಚಾಯತಿ ಸೇರಿಸಿದ್ರೆ ಈ 1,500 ಇದೆ, 4,000 ಕೋಟಿಗೂ ಹೊಂಟೋಗ್ತದೆ ಅಲ್ಲಿ, ಅಷ್ಟು ಇನ್ಕಮ್ ಇದೆ. ಪಕ್ಕದಲ್ಲಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಇಸ್ ಎ ಪಾರ್ಟ್ ಆಫ್ ಬೆಂಗಳೂರು, ಆದ್ರೂ ಕೂಡ ಅದನ್ನ ಔಟ್ ಆಫ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇದೆ. ಇಲ್ಲಿ ಅಲ್ಲಿಂದ ಒಂದು ರೋಡಿಂದ ಈಚೆ ಅವನು ಟ್ಯಾಕ್ಸ್ ಕಟ್ಟೋನು, ಅವನು ಅವನಿಗೂ ಬಾಡಿಗೆ ಕಟ್ಟೋನು, ಅವನು 60 ರೂಪಾಯಿ 70 ರೂಪಾಯಿ ಇದೆ. ಅವ್ನು ಟ್ಯಾಕ್ಸ್ ಮಾತ್ರ 10% ಕಟ್ತಾನೆ, ಒಂದು ರೋಡಿಂದ ಈಚೆಗೆ 90% ಕಟ್ತಾನೆ. ಅಲ್ಲಿ ಪಂಚಾಯತಿ ಇದೆ, ಆ ಪಂಚಾಯತಿಲಿ ಬ್ರಿಗೇಡ್ ರೋಡ್ಕಿನ್ನ ಬಹಳ ದೊಡ್ಡದಾಗಿ ಬಿಸ್ನೆಸ್ ಅಲ್ಲಿ ನಮ್ಮ ಶ್ರೀನಿವಾಸ್ ಅವರು ಇಲ್ಲಿಲ್ಲ ಕೃಷ್ಣಪ್ಪನವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲೇನೆ ಆ ರೀತಿ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಏನಾದ್ರು ಮಾಡಿ ರಿಫಾರ್ಮ್ಸ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ 5 ಕಾರ್ಪೊರೇಷನ್ ತೆಗೆದುಕೊಂಡು ಬಂದು, ಸೊ ನಾನು ಮೇ 15ನೇ ತಾರೀಕು ಅದಕ್ಕೆ ಹೊಸ ನೋಟಿಫಿಕೇಶನ್ ಮಾಡಿ 2025ರಲ್ಲಿ ಇರುವಂತ ಎಕ್ಸಿಸ್ಟಿಂಗ್ ಏರಿಯಾಗೆ 5 ಕಾರ್ಪೊರೇಷನ್ ಮಾಡಿ ಸೆಪ್ಟೆಂಬರ್ 2ನೇ ತಾರೀಕಿಗೆ 25ಕ್ಕೆ ಈ 74ನೇ ಅಮೆಂಡ್ಮೆಂಟ್ ನ ತರಬೇಕು ಅಂತ ಹೇಳಿ ಇವತ್ತು ಮಾಡಿದ್ದೇನೆ. ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್ ಇರಲಿ ಅಂತ ಹೇಳಿ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಲಿ ಅಂತ ಹೇಳಿ, ಸೊ ಅದಕ್ಕೆ ಮಾಡಬೇಕು ಅಂತ ಹೇಳಿ ಕೆಲವು ಅದಕ್ಕೆ ಆದಂತ ಫೈನಾನ್ಷಿಯಲ್ ಪವರ್ಸ್ ಎಲ್ಲ ಕೊಟ್ಟು ಇವತ್ತು ತೀರ್ಮಾನವನ್ನ ಮಾಡಿದ್ದೇವೆ. ನಾವು ಮಾಡ್ಬೇಕಾದ್ರೆ ಏಕಾಏಕಿ ನಾನು ಮಾಡಕ್ ಹೋಗ್ಲಿಲ್ಲ. ಇಲ್ಲಿ ಅವರು ವಿರೋಧ ಪಕ್ಷದ ನಾಯಕರು ಅಡ್ವೈಸ್ ಮಾಡಿದ್ರು, ಲೆಟ್ ಅಸ್ ಫಾರ್ಮ್ ಎ ಹೌಸ್ ಕಮಿಟಿ ಅಂತ. ಅವರೆಲ್ಲ ಸಜೆಷನ್ ಕೊಟ್ಟಿದ್ದಾರೆ. ನಾನು ಇದನ್ನ ನನ್ನ ಇಷ್ಟ ಬಂದಂಗೆ ಇಚ್ಛಾಶಕ್ತಿ ನಾನು ಇವತ್ತು ಮಾಡೋದಿಲ್ಲ, ಮುಂದಕ್ಕೂ ಮಾಡೋದಿಲ್ಲ. ಐ ಬಿಲೀವ್ ಇನ್ ಡೆಮೊಕ್ರೆಟಿಕ್ ಸೆಟಪ್. ಎಲ್ಲರಿಗೂ ಒಂದು ಅವಕಾಶ ಸಿಕ್ಲಿ, ಎಲ್ಲರ ಮಾತು ಕೇಳೋಣ. ಅಲ್ಟಿಮೇಟ್ಲಿ ದೇರ್ಸ್ ಎ ವಿಲ್, ಪೊಲಿಟಿಕಲ್ ವಿಲ್ ಇರ್ತದೆ ಅಂತೇಳಿ ಬೇಕಾದಷ್ಟು ಅವರು ಎಲ್ಲ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಪ್ರಕಾರ ನಾವು ಮಾಡಿದ್ದೇವೆ. ಇನ್ನ ಬೇಕಾದಷ್ಟು ಎಕ್ಸ್ಪ್ಯಾಂಡ್ ಮಾಡಕ್ಕಿದೆ. ಇನ್ನ ಇದ್ರಲ್ಲಿ ಏನಾದ್ರು ಸ್ವಲ್ಪ ತಪ್ಪುಳಿತು ಅಂತಂದ್ರೆ ಸ್ವಲ್ಪ ಹೋಗಿ ಶ್ರೀನಿವಾಸ್ ಸುರೇಶ್ ಹೋಗಿ, ಇನ್ನೇನಾದ್ರು ಈ ವಿಚಾರ ಇತ್ತು ಅಂತಂದ್ರೆ ವಿಲ್ ಸೆಟಲ್ ರೈಟ್. ಬೇಕಾದ್ರೆ ಇನ್ನ ಏನಾದ್ರು ಮಾಡಿಫಿಕೇಶನ್ ಮಾಡಿದ್ರೆ ಅದನ್ನು ಕೂಡ ಮಾಡಕ್ಕೆ ನಾವು ತಯಾರಿದ್ದೇವೆ. ಸೊ ಈಗ 369 ವಾರ್ಡ್ ಮಾಡಿದ್ವಿ. ಬೇರೆಯವರು ನೋಟಿಫಿಕೇಶನ್ ಅವ್ರಿಗೆ ಅಧಿಕಾರಿಗಳಿಗೆ ಬೇರೆ ಅದಕ್ಕೆಲ್ಲ ರಿಸರ್ವೇಶನ್ಸ್ ಅವಕಾಶ ಇದೆ. ಸೊ ಪವರ್ಸ್ ಅದಕ್ಕೆಲ್ಲ ಮಿಕ್ಕಿದ್ ಏನ್ ಬೇಕೋ ಅದು ಆಗ್ತದೆ. ಈಗ ಎಲ್ಲೆಲ್ಲಿ ಕಾರ್ಪೊರೇಷನ್ಗೆ ಸ್ವಲ್ಪ ಸಮಸ್ಯೆ ಅದನ್ನೆಲ್ಲ ಮಾಡ್ಕೊಳ್ಳೋಣ. ಇದನ್ನ ನೋ ಡಿವಿಷನ್ ಆಫ್ ಬೆಂಗಳೂರು ಅಂತ ಅಂದ್ರೆ ಡಿವಿಷನ್ ಅಂತ ಅಂದ್ರೆ ಇದನ್ನ ಇಡೀ ಬೆಂಗಳೂರಿನ ಇದನ್ನ ಮಾಡಕ್ ನಾವು ಹೋಗಲ್ಲ. ಅವರು ಕ್ವಶನ್ ಮಾಡ್ತಿದ್ರು, ಇಲ್ಲ ಕೆಲವರೆಲ್ಲ ಭಾಗ ಮಾಡ್ಬಿಟ್ರಿ, ಹಂಗ್ ಮಾಡ್ಬಿಟ್ರಿ ಅಂತೇಳಿ. ಸೊ ಚೀಫ್ ಮಿನಿಸ್ಟರ್ GBAಗೆ ಹಾಕಿ ಬಂದಕ್ಕಿಟ್ಟು ಅಂತಂದ್ರೆ ಕೆಲವು ಎಲ್ಲಾ ಕಾರ್ಪೊರೇಷನ್ ಮಧ್ಯದಲ್ಲಿ ದೊಡ್ಡ ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕಾಗ್ತದೆ, ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕಾಗ್ತದೆ. ಅಂತ ಸರ್ಕಾರದಲ್ಲಿ ಸರ್ಕಾರ ಸಹಾಯ ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ GBA ಇಟ್ಟಿದೆ ಹೊರತು ಈ 5 ಕಾರ್ಪೊರೇಷನ್ಗಳು ಏನಿದೆ ಅದು ಅವ್ರಿಗೆ ಆದಂತ ಅವರ ಆಡಳಿತಕ್ಕೆ, ವ್ಯವಸ್ಥೆಗೆ, ಆಮೇಲೆ ಟರ್ಮ್ ಕೂಡ ಸ್ವಲ್ಪ ಜಾಸ್ತಿ ಇರಲಿ ಅಂತೇಳಿ 2.5 ವರ್ಷ ಮಾಡಿ ಇಟ್ಟಿದ್ದೇವೆ. ಅಟಾನಮಿ ಕೂಡ ಅವ್ರಿಗೆ ಕೊಟ್ಟಿದ್ದೇವೆ. ಸೊ ಫೈನಾನ್ಷಿಯಲ್ ಅಟಾನಮಿ ಕೂಡ ಎಲ್ಲ ಕೊಟ್ಟಿದ್ದೇವೆ. ಸೊ ಅದರಿಂದ ಇದು ಜೊತೆಗೆ ಮೊದಲು ಪ್ಲಾನಿಂಗ್ ಅಥಾರಿಟಿ ಇರಲಿಲ್ಲ ಬೆಂಗಳೂರು ನಗರಕ್ಕೆ. ನಾವು ಕಾರ್ಪೊರೇಷನ್ ಆಲ್ಸೋ GBA ಏರಾ ಆಲ್ಸೋ ಇಟ್ ಸೆಲ್ಫ್ ಇಸ್ ಎ ಪ್ಲಾನಿಂಗ್ ಅಥಾರಿಟಿ. ಅವರೇ ಮುಂದಕ್ಕೆ ಏನು BDA ಇಂದ ತೆಗೆದುಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ವಿ. ಮುಂದಕ್ಕೆ ಏನ್ ಪ್ಲಾನ್ ಮಾಡಬೇಕು ಅಂತ ಮೊದಲು ಭಾಗ ಮಾಡ್ಕೊಳ್ತಿದ್ರು. 5 ಎಕರೆ ಒಳಗಡೆ ಇದ್ರೆ ನನಗೊಂದು, 5 ಎಕರೆ ಮೇಲೆ ಇದ್ರೆ ಹಂಗಿತ್ತು. ಈಗಿಲ್ಲ. ಇದು ನಾನು ಬೇಕಾದಷ್ಟು ಇದಕ್ಕೆ ಮಾಡಿ ಪ್ಲಾನಿಂಗ್ ಅಥಾರಿಟಿ ಕೂಡ ಕಾರ್ಪೊರೇಷನ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಅವ್ರದೇ GBA ವಿಲ್ ಟೇಕ್ ಎ ಡಿಸಿಷನ್ ಅಂತೇಳಿ. ಸೊ ಮಾಸ್ಟರ್ ಪ್ಲಾನ್ ಕೂಡ ಅದನ್ನ ಹೊಸ ಮಾಸ್ಟರ್ ಪ್ಲಾನ್ ಮಾಡಬೇಕು ಅಂತ ಕೂಡ ಅದಕ್ಕೆ ಅಲ್ಲಿ ಟೆಂಡರ್ ಅನ್ನ ಕೂಡ ಮಾಡಿದ್ದಾರೆ. ಸೊ ಯಾವ್ದಾದ್ರು ಮೇಜರ್ ಪ್ರಾಜೆಕ್ಟ್ಸ್ ಇತ್ತು ಅದನ್ನೆಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ ಫಂಡ್ಸ್ ಇಂದ ತೆಗೆದುಕೊಳ್ಳುವಂಥದ್ದು ಅವರ ಜೊತೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನಾವು ಬಂದಿದ್ದೇವೆ.